टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇವತ್ತು ತಮಿಳುನಾಡಿಗೆ ಭೇಟಿ ಕೊಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇವತ್ತು ವಿವಿಧ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗೋರಿದ್ದಾರೆ. ಪ್ರಮುಖವಾಗಿ ಕೆಲ ಕಾಮಗಾರಿಗಳು ಮುಕ್ತಾಯ ಆಗಿದ್ದು ಅದರ ಉದ್ಘಾಟನಾ ಸಮಾರಂಭ ಕೂಡ ನಡೆಯುತ್ತೆ. ಪ್ರಮುಖವಾಗಿ ರಾಮೇಶ್ವರಂ ಸಂಪರ್ಕಿಸುವಂತ ನೂತನ ಪಂಬನ್ ಸೇತುವೆ ಏನಿದೆ ಅದನ್ನ ಕೂಡ ಇವತ್ತು ಉದ್ಘಾಟಿಸೋರಿದ್ದಾರೆ ಮೋದಿ. ಆಲ್ರೆಡಿ ಒಂದು ಸೇತುವೆ ಇತ್ತು, ಬಟ್ ಅದು ಸ್ವಲ್ಪ ಹಳೆತಾಗ್ತಾ ಇತ್ತು. ಅದರ ಪಕ್ಕದಲ್ಲೇ ಹೊಸ ಸೇತುವೆಯನ್ನ ನಿರ್ಮಿಸಲಾಗಿದೆ. ಆಮೇಲೆ ಪಂಬನ್ ರಾಮೇಶ್ವರಂ ನಡುವೆ ಸಂಪರ್ಕಿಸುವಂತ ಒಂದು ವರ್ಟಿಕಲ್ ಲಿಫ್ಟ್ ಸೇತುವೆ ಇದು. ವಿಶೇಷವಾದಂಥ ಟೆಕ್ನಾಲಜಿಯನ್ನು ಬಳಸಲಾಗಿದೆ. ಪಂಬನ್ ಬ್ರಿಡ್ಜ್ ದೇಶದ ಮೊಟ್ಟ ಮೊದಲ ವರ್ಟಿಕಲ್ ಲಿಫ್ಟ್ ರೈಲು ಸೇತುವೆ ಇದು. ರಾಮನವಮಿಯಾದ ಇವತ್ತೇ ರಾಮೇಶ್ವರಂಗೆ ಸಂಪರ್ಕ ಕಲ್ಪಿಸುವಂಥ ಈ ನೂತನ ರೈಲ್ವೆ ಬ್ರಿಡ್ಜನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ 12:45ಕ್ಕೆ ರಾಮೇಶ್ವರಂ ದೇವಸ್ಥಾನಕ್ಕೂ ಕೂಡ ಮೋದಿ ಭೇಟಿ ಕೊಡೋರಿದ್ದಾರೆ. ರಾಮೇಶ್ವರಂ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಬಳಿಕ ವಿವಿಧ ರೈಲ್ವೆ ಯೋಜನೆ, ರಸ್ತೆ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೆ ಉದ್ಘಾಟನಾ ಕಾರ್ಯಕ್ರಮ ಇದೆ. ಸುಮಾರು 8,300 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಗುತ್ತೆ. ಇದೇ ಟೈಮ್ನಲ್ಲಿ ಪಂಬನ್ ಲಿಫ್ಟ್ ಸೇತುವೆಗೆ ಚಾಲನೆಯನ್ನು ಕೊಡ್ತಾರೆ ಪ್ರಧಾನಿ ಮೋದಿ. ನಾವು ನೋಡ್ತಾ ಇದ್ದೀವಲ್ಲ, ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆಗೆ ಇವತ್ತು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ಸಿದ್ಧ ಆಗಿರುವಂಥ ಈ ಸೇತುವೆಯನ್ನು ನೋಡ್ಬೋದು. ಪಂಬನ್ ಸೇತುವೆ. ನೀವು ರಾಮೇಶ್ವರಂ ಹೋಗುವಂಥ ಸಂದರ್ಭದಲ್ಲಿ ನಿಮಗೆ ಅನುಭವಕ್ಕೆ ಬಂದಿರ್ಬೋದು. ನೀವು ಟ್ರೈನಲ್ಲಿ ಹೋಗ್ತಾ ನೀವು ಬಳಸುವಂಥ ಬ್ರಿಡ್ಜ್ ಏನಿದೆ, ಸರೋವರದ ಮೇಲೆ ಹೋಗುವಂಥ ಬ್ರಿಡ್ಜ್ ಸ್ವಲ್ಪ ಹಳಿತಾಗಿತ್ತು. ಆ ಕಾರಣಕ್ಕಾಗಿಯೇ ಈಗ ವಿಶೇಷ ಟೆಕ್ನಾಲಜಿಯ ಜೊತೆಗೆ ಇದು ವರ್ಟಿಕಲ್ ಲಿಫ್ಟ್ ಸೇತುವೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ರೈಲ್ವೆ ಸೇತುವೆ ಅನ್ನುವಂಥದ್ದು ಇದಕ್ಕೆ ಸಂಬಂಧಪಟ್ಟಾಗಿ ವಿಶೇಷ ತಂತ್ರಜ್ಞಾನವನ್ನು ಹೀಗೆ ಬಳಸಲಾಗಿದ್ದು ನೂತನವಾಗಿ ನಿರ್ಮಾಣ ಆಗಿರುವಂಥ ಸೇತುವೆ ಇದು. ಭಾಳ ವಿಶೇಷವಾಗಿದೆ. ಹಳೆ ಸೇತುವೆಗೂ ಈ ಸೇತುವೆಗೂ ನೀವು ಗಮನಿಸಿದಂಥ ಸಂದರ್ಭದಲ್ಲಿ ಟೆಕ್ನಾಲಜಿ ಅನ್ನುವಂಥದ್ದಕ್ಕೆ ಬೇರೆ ಬೇರೆ ಹಳೆ ಸೇತುವೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಅದು ವಿನೂತನವಾದಂಥ ಒಂದು ಟೆಕ್ನಾಲಜಿ ಆ ಕಾಲಕ್ಕೆ. ಈಗ ಕಾಲಘಟ್ಟ ಬದಲಾಗಿದೆ, ತಂತ್ರಜ್ಞಾನಗಳು ಹೊಸ ಹೊಸ ಅನ್ವೇಷಣೆಗಳಾಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ವರ್ಟಿಕಲ್ ಲಿಫ್ಟ್ ಸೇತುವೆ ಅನ್ನುವಂಥದ್ದು ಗೊತ್ತಾಗ್ತದೆ. ಮತ್ತು ಅದನ್ನು ಹೊರತುಪಡಿಸಿಯೂ ಕೂಡ ವಿಶೇಷವಾಗಿ ಸಿದ್ಧ ಆಗಿರುವಂಥ ಅಥವಾ ನಿರ್ಮಾಣ ಆಗಿರುವಂಥ ಸೇತುವೆ ರೀತಿಯಾಗಿ ಕಂಡು ಬರ್ತಾ ಇದೆ. ಅಲ್ಲೇ ಮಧ್ಯದಲ್ಲೇ ಒಂದು ಕಚೇರಿಯೂ ಕೂಡ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಾಗಿನ ಸ್ಥಳಾವಕಾಶವನ್ನು ಕೂಡ ಆ ಬ್ರಿಡ್ಜ್ ನಡುವೆನೇ ಅದನ್ನು ಕಲ್ಪಿಸಲಾಗಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹೀಗೆ ಈ ಸೇತುವೆಯನ್ನು ಇವತ್ತು ಪ್ರಧಾನಿ ಉದ್ಘಾಟಿಸೋರಿದ್ದಾರೆ.